ಈಗ ಕೇಂದ್ರದ ಬಿಜೆಪಿ ನಾಯಕರು ಇಷ್ಟು ಮಾತ್ರವಲ್ಲ, ಕರ್ನಾಟಕದ ಮೇಲೆ ದೊಡ್ಡ ಕಣ್ಣಿಟ್ಟಂಗೆ ಕಾಣ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರು ಏನು ಬೇಕಿದ್ರು ಆಗ್ಬೋದು. ಇದೀಗ ಮತ್ತಿಬ್ಬರು ಶಾಸಕರನ್ನು ಉಚ್ಚಾಟಿಸುವ ಸಾಧ್ಯತೆ ಇದೆಯಂತೆ. ಯಾರವರು ಬನ್ನಿ ನೋಡೋಣ. ಸೋಮಶೇಖರ್ ಹೆಬ್ಬಾರರನ್ನು ಉಚ್ಚಾಟಿಸಲಿ ರೆಬಲ್ಸ್ ವಿರುದ್ಧ ಸಿಡಿದೆದ್ದ ಕೇಸರಿ ಕಲಿಗಳು. ಬಸನಗೌಡ ಯತ್ನಾಳ್ ಉಚ್ಚಾಟನೆ ಆಗಿದ್ದು ರಾಜ್ಯ ಬಿಜೆಪಿಯಲ್ಲೂ ಸ್ವಚ್ಛತಾ ಅಭಿಯಾನ ಆರಂಭಿಸಿ ಎಂದು ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಹೌದು, ಯತ್ನಾಳ್ರಂತೆ ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರರನ್ನು ಉಚ್ಚಾಟಿಸಲಿ ಎಂದು ಶಾಸಕ ಎಸ್ಆರ್ ವಿಶ್ವನಾಥ್ ಮನವಿ ಮಾಡಿದ್ದಾರೆ. ಇವತ್ತು ಅವರಾಗಲಿ ಹೆಬ್ಬಾರರಾಗಲಿ ಒಂದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದಾದ್ಮೇಲೆ ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತುಕೊಂಡು ಮಾತಾಡ್ಬೋದೇ ಹೊರತು ಪಕ್ಷ ಬಿಜೆಪಿ ಹೊರಗಡೆ ಎಲ್ಲ ಕಾಂಗ್ರೆಸ್ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ಅದು ಸರಿ ಇಲ್ಲ. ಸೊ ನಾನು ಕೂಡ ನಮ್ಮ ವರಿಷ್ಠರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಅವರ ಮೇಲೆ ಕೂಡ ತೀವ್ರವಾದಂಥ ಕ್ರಮವನ್ನು ತಗೊಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಮ್ಮನ್ನು ಉಚ್ಚಾಟಿಸಿದರೆ ನಾವು ಸಿದ್ಧರಿದ್ದೇವೆ. ನಮಗೇನಾರು ಆಗದೆ ನಾವು ವೆಲ್ಕಮ್ ಮಾಡ್ತೀವಿ. ಯತ್ನಾಳ್ಗೂ ನಮಗೂ ಹೆಬ್ಬಾರ್ಗೂ ನಾವು ಹೋಲ್ಸೋಕ್ಕೆ ಆಗೋದೇ ಇಲ್ಲ. ಯಾವತ್ತೂ ಕೂಡ ಆ ಮಟ್ಟಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಹೋಗಿಲ್ಲ. ಬಿಜೆಪಿಯಲ್ಲಿ ಹಲವರು ಬಂಡಾಯ ನಾಯಕರಿದ್ದಾರೆ. ಅವರನ್ನೆಲ್ಲ ಉಚ್ಚಾಟಿಸುತ್ತಾ ಕೂತ್ರೆ ಪಕ್ಷಕ್ಕೆ ಹೊಡೆತ, ಅದರ ಬದಲು ಅವರ ಅಸಮಾಧಾನಕ್ಕೆ ಮದ್ದೆರೆಯುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕೇಂದ್ರದ ಬಿಜೆಪಿ ನಾಯಕರು ಇಷ್ಟು ಮಾತ್ರವಲ್ಲ, ಕರ್ನಾಟಕದ ಮೇಲೆ ದೊಡ್ಡ ಕಣ್ಣಿಟ್ಟಂಗೆ ಕಾಣ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರು ಏನು ಬೇಕಿದ್ರು ಆಗ್ಬೋದು. ಇದೀಗ ಮತ್ತಿಬ್ಬರು ಶಾಸಕರನ್ನು ಉಚ್ಚಾಟಿಸುವ ಸಾಧ್ಯತೆ ಇದೆಯಂತೆ. ಯಾರವರು ಬನ್ನಿ ನೋಡೋಣ. ಸೋಮಶೇಖರ್ ಹೆಬ್ಬಾರರನ್ನು ಉಚ್ಚಾಟಿಸಲಿ ರೆಬಲ್ಸ್ ವಿರುದ್ಧ ಸಿಡಿದೆದ್ದ ಕೇಸರಿ ಕಲಿಗಳು. ಬಸನಗೌಡ ಯತ್ನಾಳ್ ಉಚ್ಚಾಟನೆ ಆಗಿದ್ದು ರಾಜ್ಯ ಬಿಜೆಪಿಯಲ್ಲೂ ಸ್ವಚ್ಛತಾ ಅಭಿಯಾನ ಆರಂಭಿಸಿ ಎಂದು ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಹೌದು, ಯತ್ನಾಳ್ರಂತೆ ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರರನ್ನು ಉಚ್ಚಾಟಿಸಲಿ ಎಂದು ಶಾಸಕ ಎಸ್ಆರ್ ವಿಶ್ವನಾಥ್ ಮನವಿ ಮಾಡಿದ್ದಾರೆ. ಇವತ್ತು ಅವರಾಗಲಿ ಹೆಬ್ಬಾರರಾಗಲಿ ಒಂದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದಾದ್ಮೇಲೆ ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತುಕೊಂಡು ಮಾತಾಡ್ಬೋದೇ ಹೊರತು ಪಕ್ಷ ಬಿಜೆಪಿ ಹೊರಗಡೆ ಎಲ್ಲ ಕಾಂಗ್ರೆಸ್ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ಅದು ಸರಿ ಇಲ್ಲ. ಸೊ ನಾನು ಕೂಡ ನಮ್ಮ ವರಿಷ್ಠರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಅವರ ಮೇಲೆ ಕೂಡ ತೀವ್ರವಾದಂಥ ಕ್ರಮವನ್ನು ತಗೊಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಮ್ಮನ್ನು ಉಚ್ಚಾಟಿಸಿದರೆ ನಾವು ಸಿದ್ಧರಿದ್ದೇವೆ. ನಮಗೇನಾರು ಆಗದೆ ನಾವು ವೆಲ್ಕಮ್ ಮಾಡ್ತೀವಿ. ಯತ್ನಾಳ್ಗೂ ನಮಗೂ ಹೆಬ್ಬಾರ್ಗೂ ನಾವು ಹೋಲ್ಸೋಕ್ಕೆ ಆಗೋದೇ ಇಲ್ಲ. ಯಾವತ್ತೂ ಕೂಡ ಆ ಮಟ್ಟಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಹೋಗಿಲ್ಲ. ಬಿಜೆಪಿಯಲ್ಲಿ ಹಲವರು ಬಂಡಾಯ ನಾಯಕರಿದ್ದಾರೆ. ಅವರನ್ನೆಲ್ಲ ಉಚ್ಚಾಟಿಸುತ್ತಾ ಕೂತ್ರೆ ಪಕ್ಷಕ್ಕೆ ಹೊಡೆತ, ಅದರ ಬದಲು ಅವರ ಅಸಮಾಧಾನಕ್ಕೆ ಮದ್ದೆರೆಯುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕೇಂದ್ರದ ಬಿಜೆಪಿ ನಾಯಕರು ಇಷ್ಟು ಮಾತ್ರವಲ್ಲ, ಕರ್ನಾಟಕದ ಮೇಲೆ ದೊಡ್ಡ ಕಣ್ಣಿಟ್ಟಂಗೆ ಕಾಣ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರು ಏನು ಬೇಕಿದ್ರು ಆಗ್ಬೋದು. ಇದೀಗ ಮತ್ತಿಬ್ಬರು ಶಾಸಕರನ್ನು ಉಚ್ಚಾಟಿಸುವ ಸಾಧ್ಯತೆ ಇದೆಯಂತೆ. ಯಾರವರು ಬನ್ನಿ ನೋಡೋಣ. ಸೋಮಶೇಖರ್ ಹೆಬ್ಬಾರರನ್ನು ಉಚ್ಚಾಟಿಸಲಿ ರೆಬಲ್ಸ್ ವಿರುದ್ಧ ಸಿಡಿದೆದ್ದ ಕೇಸರಿ ಕಲಿಗಳು. ಬಸನಗೌಡ ಯತ್ನಾಳ್ ಉಚ್ಚಾಟನೆ ಆಗಿದ್ದು ರಾಜ್ಯ ಬಿಜೆಪಿಯಲ್ಲೂ ಸ್ವಚ್ಛತಾ ಅಭಿಯಾನ ಆರಂಭಿಸಿ ಎಂದು ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಹೌದು, ಯತ್ನಾಳ್ರಂತೆ ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರರನ್ನು ಉಚ್ಚಾಟಿಸಲಿ ಎಂದು ಶಾಸಕ ಎಸ್ಆರ್ ವಿಶ್ವನಾಥ್ ಮನವಿ ಮಾಡಿದ್ದಾರೆ. ಇವತ್ತು ಅವರಾಗಲಿ ಹೆಬ್ಬಾರರಾಗಲಿ ಒಂದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದಾದ್ಮೇಲೆ ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತುಕೊಂಡು ಮಾತಾಡ್ಬೋದೇ ಹೊರತು ಪಕ್ಷ ಬಿಜೆಪಿ ಹೊರಗಡೆ ಎಲ್ಲ ಕಾಂಗ್ರೆಸ್ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ಅದು ಸರಿ ಇಲ್ಲ. ಸೊ ನಾನು ಕೂಡ ನಮ್ಮ ವರಿಷ್ಠರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಅವರ ಮೇಲೆ ಕೂಡ ತೀವ್ರವಾದಂಥ ಕ್ರಮವನ್ನು ತಗೊಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಮ್ಮನ್ನು ಉಚ್ಚಾಟಿಸಿದರೆ ನಾವು ಸಿದ್ಧರಿದ್ದೇವೆ. ನಮಗೇನಾರು ಆಗದೆ ನಾವು ವೆಲ್ಕಮ್ ಮಾಡ್ತೀವಿ. ಯತ್ನಾಳ್ಗೂ ನಮಗೂ ಹೆಬ್ಬಾರ್ಗೂ ನಾವು ಹೋಲ್ಸೋಕ್ಕೆ ಆಗೋದೇ ಇಲ್ಲ. ಯಾವತ್ತೂ ಕೂಡ ಆ ಮಟ್ಟಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಹೋಗಿಲ್ಲ. ಬಿಜೆಪಿಯಲ್ಲಿ ಹಲವರು ಬಂಡಾಯ ನಾಯಕರಿದ್ದಾರೆ. ಅವರನ್ನೆಲ್ಲ ಉಚ್ಚಾಟಿಸುತ್ತಾ ಕೂತ್ರೆ ಪಕ್ಷಕ್ಕೆ ಹೊಡೆತ, ಅದರ ಬದಲು ಅವರ ಅಸಮಾಧಾನಕ್ಕೆ ಮದ್ದೆರೆಯುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕೇಂದ್ರದ ಬಿಜೆಪಿ ನಾಯಕರು ಇಷ್ಟು ಮಾತ್ರವಲ್ಲ, ಕರ್ನಾಟಕದ ಮೇಲೆ ದೊಡ್ಡ ಕಣ್ಣಿಟ್ಟಂಗೆ ಕಾಣ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರು ಏನು ಬೇಕಿದ್ರು ಆಗ್ಬೋದು. ಇದೀಗ ಮತ್ತಿಬ್ಬರು ಶಾಸಕರನ್ನು ಉಚ್ಚಾಟಿಸುವ ಸಾಧ್ಯತೆ ಇದೆಯಂತೆ. ಯಾರವರು ಬನ್ನಿ ನೋಡೋಣ. ಸೋಮಶೇಖರ್ ಹೆಬ್ಬಾರರನ್ನು ಉಚ್ಚಾಟಿಸಲಿ ರೆಬಲ್ಸ್ ವಿರುದ್ಧ ಸಿಡಿದೆದ್ದ ಕೇಸರಿ ಕಲಿಗಳು.
ಬಸನಗೌಡ ಯತ್ನಾಳ್ ಉಚ್ಚಾಟನೆ ಆಗಿದ್ದೇ ಆಗಿದ್ದು ರಾಜ್ಯ ಬಿಜೆಪಿಯಲ್ಲೂ ಸ್ವಚ್ಛತಾ ಅಭಿಯಾನ ಆರಂಭಿಸಿ ಎಂದು ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಹೌದು, ಯತ್ನಾಳ್ರಂತೆ ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ರನ್ನು ಉಚ್ಚಾಟಿಸಲಿ ಎಂದು ಶಾಸಕ ಎಸ್ಆರ್ ವಿಶ್ವನಾಥ್ ಮನವಿ ಮಾಡಿದ್ದಾರೆ. ಇವತ್ತು ಅವರಾಗಲಿ ಹೆಬ್ಬಾರರಾಗಲಿ ಒಂದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದಾದ್ಮೇಲೆ ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತುಕೊಂಡು ಮಾತಾಡ್ಬೋದೇ ಹೊರತು ಪಕ್ಷ BJP ಹೊರಗಡೆ ಎಲ್ಲ ಕಾಂಗ್ರೆಸ್ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ಅದು ಸರಿ ಇಲ್ಲ. ಸೊ ನಾನು ಕೂಡ ನಮ್ಮ ವರಿಷ್ಠರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಅವರ ಮೇಲೆ ಕೂಡ ತೀವ್ರವಾದಂಥ ಕ್ರಮವನ್ನು ತಗೊಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಮ್ಮನ್ನ ಉಚ್ಚಾಟಿಸಿದರೆ ನಾವು ಸಿದ್ಧರಿದ್ದೇವೆ. ನಮಗೂ ಏನಾರು ಆಗಿದ್ರೆ ನಾವು ವೆಲ್ಕಮ್ ಮಾಡ್ತೀವಿ. ಯತ್ನಾಳ್ಗೂ ನಮಗೂ ಹೆಬ್ಬಾರ್ಗೂ ನಾವು ಹೋಲ್ಸೋಕ್ಕೆ ಆಗೋದೇ ಇಲ್ಲ. ಯಾವತ್ತೂ ಕೂಡ ಆ ಮಟ್ಟಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಹೋಗಿಲ್ಲ. ಬಿಜೆಪಿಯಲ್ಲಿ ಹಲವರು ಬಂಡಾಯ ನಾಯಕರಿದ್ದಾರೆ. ಅವರನ್ನೆಲ್ಲ ಈಗ ಕೇಂದ್ರದ ಬಿಜೆಪಿ ನಾಯಕರು ಇಷ್ಟು ಮಾತ್ರವಲ್ಲ, ಕರ್ನಾಟಕದ ಮೇಲೆ ದೊಡ್ಡ ಕಣ್ಣಿಟ್ಟಂಗೆ ಕಾಣ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರು ಏನು ಬೇಕಿದ್ರು ಆಗ್ಬೋದು. ಇದೀಗ ಮತ್ತಿಬ್ಬರು ಶಾಸಕರನ್ನು ಉಚ್ಚಾಟಿಸುವ ಸಾಧ್ಯತೆ ಇದೆಯಂತೆ. ಯಾರವರು ಬನ್ನಿ ನೋಡೋಣ. ಸೋಮಶೇಖರ್ ಹೆಬ್ಬಾರ್ರನ್ನು ಉಚ್ಚಾಟಿಸಲಿ. ರೆಬಲ್ಸ್ ವಿರುದ್ಧ ಸಿಡಿದೆದ್ದ ಕೇಸರಿ ಕಲಿಗಳು. ಬಸನಗೌಡ ಯತ್ನಾಳ್ ಉಚ್ಚಾಟನೆ ಆಗಿದ್ದೇ ಆಗಿದ್ದು ರಾಜ್ಯ ಬಿಜೆಪಿಯಲ್ಲೂ ಸ್ವಚ್ಛತಾ ಅಭಿಯಾನ ಆರಂಭಿಸಿ ಎಂದು ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಹೌದು, ಯತ್ನಾಳ್ರಂತೆ ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ರನ್ನು ಉಚ್ಚಾಟಿಸಲಿ ಎಂದು ಶಾಸಕ ಎಸ್ಆರ್ ವಿಶ್ವನಾಥ್ ಮನವಿ ಮಾಡಿದ್ದಾರೆ. ಇವತ್ತು ಅವರಾಗಲಿ ಹೆಬ್ಬಾರರಾಗಲಿ ಒಂದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದಾದ್ಮೇಲೆ ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತುಕೊಂಡು ಮಾತಾಡ್ಬೋದೇ ಹೊರತು ಪಕ್ಷ BJP ಹೊರಗಡೆ ಎಲ್ಲ ಕಾಂಗ್ರೆಸ್ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ಅದು ಸರಿ ಇಲ್ಲ. ಸೊ ನಾನು ಕೂಡ ನಮ್ಮ ವರಿಷ್ಠರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಅವರ ಮೇಲೆ ಕೂಡ ತೀವ್ರವಾದಂಥ ಕ್ರಮವನ್ನು ತಗೊಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಮ್ಮನ್ನ ಉಚ್ಚಾಟಿಸಿದರೆ ನಾವು ಸಿದ್ಧರಿದ್ದೇವೆ. ನಮಗೂ ಏನಾರು ಆಗಿದ್ರೆ ನಾವು ವೆಲ್ಕಮ್ ಮಾಡ್ತೀವಿ. ಯತ್ನಾಳ್ಗೂ ನಮಗೂ ಹೆಬ್ಬಾರ್ಗೂ ನಾವು ಹೋಲ್ಸೋಕ್ಕೆ ಆಗೋದೇ ಇಲ್ಲ. ಯಾವತ್ತೂ ಕೂಡ ಆ ಮಟ್ಟಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಹೋಗಿಲ್ಲ. ಬಿಜೆಪಿಯಲ್ಲಿ ಹಲವರು ಬಂಡಾಯ ನಾಯಕರಿದ್ದಾರೆ. ಅವರನ್ನೆಲ್ಲ ಉಚ್ಚಾಟಿಸುತ್ತಾ ಕೂತ್ರೆ ಪಕ್ಷಕ್ಕೆ ಹೊಡೆತ, ಅದರ ಬದಲು ಅವರ ಅಸಮಾಧಾನಕ್ಕೆ ಮದ್ದೆರೆಯುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕೇಂದ್ರದ ಬಿಜೆಪಿ ನಾಯಕರು ಇಷ್ಟು ಮಾತ್ರವಲ್ಲ, ಕರ್ನಾಟಕದ ಮೇಲೆ ದೊಡ್ಡ ಕಣ್ಣಿಟ್ಟಂಗೆ ಕಾಣ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರು ಏನು ಬೇಕಿದ್ರು ಆಗ್ಬೋದು. ಇದೀಗ ಮತ್ತಿಬ್ಬರು ಶಾಸಕರನ್ನು ಉಚ್ಚಾಟಿಸುವ ಸಾಧ್ಯತೆ ಇದೆಯಂತೆ. ಯಾರವರು ಬನ್ನಿ ನೋಡೋಣ. ಸೋಮಶೇಖರ್ ಹೆಬ್ಬಾರ್ರನ್ನು ಉಚ್ಚಾಟಿಸಲಿ. ರೆಬಲ್ಸ್ ವಿರುದ್ಧ ಸಿಡಿದೆದ್ದ ಕೇಸರಿ ಕಲಿಗಳು. ಬಸನಗೌಡ ಯತ್ನಾಳ್ ಉಚ್ಚಾಟನೆ ಆಗಿದ್ದೇ ಆಗಿದ್ದು ರಾಜ್ಯ ಬಿಜೆಪಿಯಲ್ಲೂ ಸ್ವಚ್ಛತಾ ಅಭಿಯಾನ ಆರಂಭಿಸಿ ಎಂದು ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಹೌದು, ಯತ್ನಾಳ್ರಂತೆ ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ರನ್ನು ಉಚ್ಚಾಟಿಸಲಿ ಎಂದು ಶಾಸಕ ಎಸ್ಆರ್ ವಿಶ್ವನಾಥ್ ಮನವಿ ಮಾಡಿದ್ದಾರೆ. ಇವತ್ತು ಅವರಾಗಲಿ ಹೆಬ್ಬಾರರಾಗಲಿ ಒಂದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದಾದ್ಮೇಲೆ ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತುಕೊಂಡು ಮಾತಾಡ್ಬೋದೇ ಹೊರತು ಪಕ್ಷ BJP ಹೊರಗಡೆ ಎಲ್ಲ ಕಾಂಗ್ರೆಸ್ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ಅದು ಸರಿ ಇಲ್ಲ. ಸೊ ನಾನು ಕೂಡ ನಮ್ಮ ವರಿಷ್ಠರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಅವರ ಮೇಲೆ ಕೂಡ ತೀವ್ರವಾದಂಥ ಕ್ರಮವನ್ನು ತಗೊಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಮ್ಮನ್ನ ಉಚ್ಚಾಟಿಸಿದರೆ ನಾವು ಸಿದ್ಧರಿದ್ದೇವೆ. ನಮಗೂ ಏನಾರು ಆಗಿದ್ರೆ ನಾವು ವೆಲ್ಕಮ್ ಮಾಡ್ತೀವಿ. ಯತ್ನಾಳ್ಗೂ ನಮಗೂ ಹೆಬ್ಬಾರ್ಗೂ ನಾವು ಹೋಲ್ಸೋಕ್ಕೆ ಆಗೋದೇ ಇಲ್ಲ. ಯಾವತ್ತೂ ಕೂಡ ಆ ಮಟ್ಟಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಹೋಗಿಲ್ಲ. ಬಿಜೆಪಿಯಲ್ಲಿ ಹಲವರು ಬಂಡಾಯ ನಾಯಕರಿದ್ದಾರೆ. ಅವರನ್ನೆಲ್ಲ ಉಚ್ಚಾಟಿಸುತ್ತಾ ಕೂತ್ರೆ ಪಕ್ಷಕ್ಕೆ ಹೊಡೆತ, ಅದರ ಬದಲು ಅವರ ಅಸಮಾಧಾನಕ್ಕೆ ಮದ್ದೆರೆಯುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಕೇಂದ್ರದ ಬಿಜೆಪಿ ನಾಯಕರು ಇಷ್ಟು ಮಾತ್ರವಲ್ಲ, ಕರ್ನಾಟಕದ ಮೇಲೆ ದೊಡ್ಡ ಕಣ್ಣಿಟ್ಟಂಗೆ ಕಾಣ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರು ಏನು ಬೇಕಿದ್ರು ಆಗ್ಬೋದು. ಇದೀಗ ಮತ್ತಿಬ್ಬರು ಶಾಸಕರನ್ನು ಉಚ್ಚಾಟಿಸುವ ಸಾಧ್ಯತೆ ಇದೆಯಂತೆ. ಯಾರವರು ಬನ್ನಿ ನೋಡೋಣ. ಸೋಮಶೇಖರ್ ಹೆಬ್ಬಾರ್ರನ್ನು ಉಚ್ಚಾಟಿಸಲಿ. ರೆಬಲ್ಸ್ ವಿರುದ್ಧ ಸಿಡಿದೆದ್ದ ಕೇಸರಿ ಕಲಿಗಳು. ಬಸನಗೌಡ ಯತ್ನಾಳ್ ಉಚ್ಚಾಟನೆ ಆಗಿದ್ದೇ ಆಗಿದ್ದು ರಾಜ್ಯ ಬಿಜೆಪಿಯಲ್ಲೂ ಸ್ವಚ್ಛತಾ ಅಭಿಯಾನ ಆರಂಭಿಸಿ ಎಂದು ಶಾಸಕರು ಒತ್ತಾಯಿಸುತ್ತಿದ್ದಾರೆ. ಹೌದು, ಯತ್ನಾಳ್ರಂತೆ ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ರನ್ನು ಉಚ್ಚಾಟಿಸಲಿ ಎಂದು ಶಾಸಕ ಎಸ್ಆರ್ ವಿಶ್ವನಾಥ್ ಮನವಿ ಮಾಡಿದ್ದಾರೆ. ಇವತ್ತು ಅವರಾಗಲಿ ಹೆಬ್ಬಾರರಾಗಲಿ ಒಂದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದಾದ್ಮೇಲೆ ಏನೇ ಸಮಸ್ಯೆ ಇದ್ರೂ ಕೂಡ ಕುಳಿತುಕೊಂಡು ಮಾತಾಡ್ಬೋದೇ ಹೊರತು ಪಕ್ಷ BJP ಹೊರಗಡೆ ಎಲ್ಲ ಕಾಂಗ್ರೆಸ್ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ಅದು ಸರಿ ಇಲ್ಲ. ಸೊ ನಾನು ಕೂಡ ನಮ್ಮ ವರಿಷ್ಠರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಖಂಡಿತ ಕೂಡ ಅವರ ಮೇಲೆ ಕೂಡ ತೀವ್ರವಾದಂಥ ಕ್ರಮವನ್ನು ತಗೊಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ.
ನಮ್ಮನ್ನ ಉಚ್ಚಾಟಿಸಿದರೆ ನಾವು ಸಿದ್ಧರಿದ್ದೇವೆ. ನಮ್ಗೆ ಏನಾರು ಆಗ್ದರೆ ನಾವು ವೆಲ್ಕಮ್ ಮಾಡ್ತೀವಿ. ಯತ್ನಾಳ್ಗೂ ನಮಗೂ ಹೆಬ್ಬಾರ್ಗೂ ನಾವು ಹೋಲ್ಸೋಕ್ಕೆ ಆಗೋದೇ ಇಲ್ಲ. ಯಾವತ್ತೂ ಕೂಡ ಆ ಮಟ್ಟಕ್ಕೆ ನಾವು ಮಾತನಾಡ್ತಕ್ಕಂಥದ್ದು ಕೂಡ ಯಾವತ್ತೂ ಹೋಗಿಲ್ಲ. ಬಿಜೆಪಿಯಲ್ಲಿ ಹಲವರು ಬಂಡಾಯ ನಾಯಕರಿದ್ದಾರೆ. ಅವರನ್ನೆಲ್ಲ ಉಚ್ಚಾಟಿಸುತ್ತಾ ಕೂತ್ರೆ ಪಕ್ಷಕ್ಕೆ ಹೊಡೆತ, ಅದರ ಬದಲು ಅವರ ಅಸಮಾಧಾನಕ್ಕೆ ಮದ್ದೆರೆಯುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.